ಇನ್ನು ಮುಂದಿನ ವರ್ಷದ ಅಧ್ಯಕ್ಷರ ಪರಿಚಯ ನೀವು ಕೇಳಿದ್ದೀರಿ. 2005ರಲ್ಲಿ ಜೂನಿಯರ್ JC ಸದಸ್ಯರಾಗಿ JCI ಕಾರ್ಕಳಕ್ಕೆ ಪಾದಾರ್ಪಣೆ ಮಾಡಿದರು. ಆದರೆ JCಗಿಂತ ಹೊರಗೆ ಅವರು ಚಾಂಪಿಯನ್ ಆಗಿ ಮೆರೆದಿದ್ರು. ಯಾಕಂತೇಳಿದರೆ ಯಾವುದೇ ಒಂದು ಸಂಘಟನೆಯ ಕಾರ್ಯಕ್ರಮಕ್ಕೆ ಹೋಗಲಿ, ಅಲ್ಲಿ ಅವಿನಾಶ್ ಇರ್ತಾರೆ, ಚುರುಕಾಗಿ ಓಡಾಡಿಕೊಂಡಿರ್ತಾರೆ. ಆ ಕಾರ್ಯಕ್ರಮದ ಕೇವಲ ಯಾವುದು ವೇದಿಕೆಯಲ್ಲಿ ಹೋಗಿ ಕೂತ್ಕೊಳ್ಳುವಂಥದ್ದಲ್ಲ, ಚುರುಕಾಗಿ ಎಲ್ಲ ಕೆಲಸವನ್ನು ಅವ್ರು ಮಾಡ್ತಾ ಇರ್ತಾರೆ. ಯಾವಾಗ ಚುರುಕಾಗಿ ನಾವು ಕೆಲಸವನ್ನು ಮಾಡ್ತೇವೆಯೋ ಆವಾಗ ಖಂಡಿತ ಆ ಕೆಲಸವೇ ನಮ್ಮನ್ನು ಮೇಲಕ್ಕೆ ಕೊಂಡೊಯ್ತದೆ. ಖಂಡಿತ ಇವತ್ತು ಅವಿನಾಶ್ ಕಾರ್ಕಳದಲ್ಲಿ ಮನೆ ಮಾತಾಗಿದ್ದಾರೆ ಅಂತಂದರೆ ಅವರ ಚುರುಕಿನ ಕೆಲಸದ ಮೂಲಕ ಖಂಡಿತ ಈ ವರ್ಷ ನಮ್ಮ ಘಟಕದ ಚುಕ್ಕಾಣಿನ ಹಿಡಿದಿದ್ದಾರೆ. ವರ್ಷದ ಕೊನೆಯಲ್ಲಿ ಅವರ ಚುರುಕಿನ ಕೆಲಸದ ಮೂಲಕ ಖಂಡಿತ ಅತ್ಯಂತ ಎತ್ತರಕ್ಕೆ ಘಟಕವನ್ನು ಕೊಂಡೊಯ್ಯುವುದು ಮಾತ್ರ ಅಲ್ಲ, ಅವರು ಕೂಡ ಅತ್ಯಂತ ಎತ್ತರದ ಸ್ಥಾನವನ್ನು ಪಡೆಯುತ್ತಾರೆ. ಖಂಡಿತ ನಿಮಗೆ ಒಳ್ಳೆಯದಾಗ್ತದೆ. ಶುಭಾಶಯಗಳು. ನಮ್ಮಲ್ಲಿ ಒಬ್ಬ ಹಿರಿಯ ತರಬೇತುದಾರರಿದ್ದರು. ಪ್ರಾಯಶಃ ಇವತ್ತು ನಮ್ಮ ದೇಶದಲ್ಲಿ ಯಾರೆಲ್ಲ ತರಬೇತುದಾರರಿದ್ದಾರೆ ಅವರಿಗೆ ಒಂದು ಸ್ಫೂರ್ತಿಯ ಚಿಲುಮೆ. ಅವರು ನಮ್ಮ ಕರ್ನಾಟಕದವರು. ರಾಜ್ಯ ಸಿಸ್ಟಮ್ ಬಂದಾಗ ಕರ್ನಾಟಕ ರಾಜ್ಯದ ಪ್ರಥಮ ರಾಜ್ಯಾಧ್ಯಕ್ಷರಾಗಿದ್ದವರು JC ರವಿ ಹಿರೋಡೇಕರ್. ಅವರು ಒಂದು ಸಲ ಅವರ ಭಾಷಣದಲ್ಲಿ ಒಂದು ಎಕ್ಸಾಂಪಲನ್ನು ಉದಾಹರಣೆಯನ್ನು ಹೇಳಿದರು. ಪನಾಮ ಕಾಲುವೆಯನ್ನು ಒಂದು ಹುಡುಗಿ ದಾಖಲೆ ಸಮಯದಲ್ಲಿ ಈಜಿ ಅದನ್ನು ಮುಗಿಸಿದ್ಲು ಅಂತೇಳಿ. ಆದರೆ ಆ ದಾಖಲೆಗಳನ್ನು ತುಂಬ ಜನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ಆದರೆ ಆ ಹುಡುಗಿಯ ವಿಶೇಷತೆ ಏನಂತೇಳಿದರೆ ಆ ಹುಡುಗಿಯ 2 ಕಾಲುಗಳು ಇರಲಿಲ್ಲ. 2 ಕಾಲುಗಳು ಇಲ್ಲದಂತಹ ಹುಡುಗಿ ಪನಾಮ ಕಾಲುವೆಯನ್ನು ದಾಖಲೆ ಸಮಯದಲ್ಲಿ ಈಜಿ ಪೂರ್ತಿಗೊಳಿಸಿದ್ರು. ಆನಂತರ ಪತ್ರಕರ್ತರು ಅವರಲ್ಲಿ ಪ್ರಶ್ನೆಯನ್ನು ಕೇಳಿದ್ರು, ಅಮ್ಮ 2 ಕಾಲುಗಳು ಸರಿ ಇದ್ದವರು, 2 ಕೈಗಳು ಸರಿ ಇದ್ದವರು, ಅವರಿಗೆ ಅವರು ಏನು ಸಾಧಾರಣ ನದಿಯನ್ನು ಈಜಲಿಕ್ಕೆ ಹೆದರ್ತಾರೆ, ಶ್ರಮ ಪಡ್ತಾರೆ, ಕಷ್ಟಪಡ್ತಾರೆ. ಅಂಥದ್ರಲ್ಲಿ 2 ಕಾಲುಗಳು ಇಲ್ಲದಂತಹ ನೀನು ಆ ಪನಾಮ ಕಾಲುವೆಯನ್ನು ದಾಖಲೆ ಸಮಯದಲ್ಲಿ ಈಜಿ ಮುಂದೆ ಹೋದೆ ಅಲ್ವಾ? ಅದಕ್ಕೆ ಅವಳು ಹೇಳಿದಂತಹ ಉತ್ತರ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ನನ್ನ ದೇಹದ 2 ಕಾಲುಗಳು ಇಲ್ಲದ್ರಿಂದಾಗಿ ನೀರಿಗೆ ಹಾರಿದಾಗ ನನ್ನ ದೇಹದ ತೂಕ ಕಮ್ಮಿ ಆಯಿತು, ಹಾಗಾಗಿ ನಾನು ದಾಖಲೆ ಸಮಯದಲ್ಲಿ ಈಜಲಿಕ್ಕೆ ಸಾಧ್ಯ ಆಯಿತು ಅಂತೇಳಿ ಯೋಚನೆ ಮಾಡಿ. ಯಾರು ಈ ಸಮಾಜ ಪ್ರತಿಯೊಂದು ಹೊತ್ತಲ್ಲಿ ಏನು ಮಾಡ್ತದೆ ಅಂತಂದರೆ ನನ್ನಲ್ಲಿ ಇರುವಂತಹ ನ್ಯೂನ್ಯತೆಗಳನ್ನ ಎತ್ತಿ ಹಿಡಿತಾ ಇರ್ತದೆ. ಆಗ ಆ ನ್ಯೂನ್ಯತೆಗಳನ್ನೇ ಸವಾಲಾಗಿ ಸ್ವೀಕರಿಸಿ ಅದನ್ನು ಧನಾತ್ಮಕವಾಗಿ ಯಾರು ಪರಿವರ್ತನೆ ಮಾಡ್ಕೊಳ್ತಾರ ಅವರು ದಾಖಲೆಯನ್ನು ನಿರ್ಮಿಸ್ತಾರೆ. ಅವರು ಖಂಡಿತ ಸಮಾಜದಲ್ಲಿ ಎಲ್ಲರಿಂದ ಗುರುತಿಸಲ್ಪಡ್ತಾರೆ. ಹಾಗಾಗಿ ಇವತ್ತು JC ಸಂಸ್ಥೆಯಲ್ಲಿ ಇವತ್ತು ಏನು ಅವಿನಾಶ್ ಅವರು ಈಗ ವೇದಿಕೆಯಲ್ಲಿ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸಿ ಕೂತ್ಕೊಂಡಿದ್ದಾರೆ. ಸಮರ್ಥವಾಗಿ ಅಧ್ಯಕ್ಷನ ಈ ಒಂದು ಕೆಲಸವನ್ನು ಕೂಡ ಬಹಳ ಚುರುಕಾಗಿ ಅವರು ಮಾಡ್ತಾ ಇದ್ದಾರೆ. ನನಗೆ ಸ್ವಲ್ಪ ಹೆದರಿಕೆ ಇತ್ತು. ಯಾಕಂದರೆ ಮೊನ್ನೆಯಿಂದ ಅಧ್ಯಕ್ಷನಾಗಿ ಮಾತಾಡ್ತಾ ಇರುವಾಗ ಪ್ರತಿಯೊಂದಕ್ಕೂ ಕೂಡ ಸ್ವಲ್ಪ ಹಿಂಜರಿಕೆ ಸ್ವಭಾವವನ್ನು ತೋರಿಸ್ತಾ ಇದ್ರು. ಆದರೆ ಇವತ್ತು ಏನು ಯಾವುದೇ ಹಿಂಜರಿಕೆ ಇಲ್ಲದೆ ಪೂರ್ಣ ತಯಾರಿಯೊಂದಿಗೆ ಕಾರ್ಯಕ್ರಮಕ್ಕೆ ಬಂದು ಸರಿಯಾದಂತಹ ರೀತಿಯಲ್ಲಿ ನಾವು ಎಣಿಸಿದ್ದೇವೆ ನಾವು ಹೇಳಿಕೊಡ್ಬೇಕು ಅಂತೇಳಿ ಯಾವುದೇ ಇದನ್ನು ಹೇಳಿಕೊಳ್ಳೋದಕ್ಕೆ ಅವಕಾಶ ಕೊಡದೆ ಭಾಳ ಚುರುಕಾಗಿ ಭಾಳ ಸಮರ್ಥವಾಗಿ ಸಭಾಧ್ಯಕ್ಷತೆಯನ್ನು ನಿರ್ವಹಿಸ್ತಾ ಇದ್ದಾರೆ ಅಂತ ಹೇಳಿದರೆ ಇದು ಆರಂಭದ ಲಕ್ಷಣ. ಖಂಡಿತ ಈ ಆರಂಭದ ಲಕ್ಷಣ ಬಹಳ ಪಾಸಿಟಿವ್ ಆಗಿದೆ, ಬಹಳ ಚೆನ್ನಾಗಿದೆ. ಖಂಡಿತ ಶ್ವೇತಾ ಜೈನ್ ಅವರು ಮಾಡಿದಂತಹ ಏನು ದಾಖಲೆಯುಂಟು ಅವರನ್ನು ಖಂಡಿತ ಅವರು ಮುರಿತಾರೆ. ಯಾಕಂತೇಳಿದರೆ ಶ್ವೇತಾ ಜೈನ್ ಇವತ್ತು ನಿಕಟಪೂರ್ವ ಅಧ್ಯಕ್ಷರಾಗಿದ್ದಾರೆ. ಅವರು ಮೆಲ್ಲ ನನಗೆ ಅಲ್ಲಿ ವಾಚ್ ತೋರಿಸಿದರು. ನೋಡಿ, ಕಳೆದ ವರ್ಷ ನಾನು 9 ಗಂಟೆಯ ನಂತರ ನಾನು ಯಾವುದು ಪದವಿಯನ್ನು ಸ್ವೀಕಾರ ಮಾಡಿದ್ದು. ಇವತ್ತು ಸರಿಯಾದಂತಹ ಸಮಯಕ್ಕೆ ನಮ್ಮ ಅಧ್ಯಕ್ಷರು ಅವಿನಾಶ್ ಅವರು ಏನು ತಗೊಂಡಿದ್ದಾರೆ. ಯಾಕೆ ಅಂತ ಹೇಳಿದರೆ
ನಿಕಟ ಪೂರ್ವಾಧ್ಯಕ್ಷರ ಸಮರ್ಥವಾದಂತಹ ಒಂದು ಮಾರ್ಗದರ್ಶನ. ಇವತ್ತು ಅಧ್ಯಕ್ಷರು ಮತ್ತು ನಿಕಟ ಪೂರ್ವಾಧ್ಯಕ್ಷರು ಅವರಿಬ್ಬರು ಒಟ್ಟಿಗೆ ಹೋದರು ಅಂತ ಹೇಳಿದರೆ ಖಂಡಿತ ಘಟಕ ಬಹಳ ಚೆನ್ನಾಗಿ ಮುಂದೆ ಹೋಗ್ತದೆ. ಕಾರ್ಕಳದಲ್ಲಿ ಪೂರ್ವಾಧ್ಯಕ್ಷರುಗಳು ಬಹಳಷ್ಟು ಜನ ಇದ್ದಾರೆ. ಆ ಎಲ್ಲ ಪೂರ್ವಾಧ್ಯಕ್ಷರುಗಳು ಘಟಕಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ಅಲ್ಲಿ ನೋಡಿ ಶಶಿಧರ್ ಅವರು ತುಂಬ ಹಿರಿಯರಲ್ಲಿ, ಅವರು ಕೂತ್ಕೊಂಡು ನಾನು ಹೇಳಿದಾಗ ತಲೆಯನ್ನು ಅಲ್ಲಾಡಿಸ್ತಾ ಇದ್ದಾರೆ. ಹಾಗಾಗಿ ನೀವು ಪೂರ್ವಾಧ್ಯಕ್ಷರುಗಳ ಬಗ್ಗೆ ಇನ್ನೂ ವಿಶೇಷ ಅಂತ ಹೇಳಿದರೆ, ಇವತ್ತು 9 ಜನ ನೂತನ ಸದಸ್ಯರು ನವರತ್ನಗಳು ನಮ್ಮ ಘಟಕಕ್ಕೆ ಹೊಸ ಸದಸ್ಯರಾಗಿ ಸೇರ್ಪಡೆಗೊಂಡಿದ್ದಾರೆ. ಇವರು ಕೂಡ ಅವಿನಾಶ್ ಶೆಟ್ಟರ ಹಾಗೆ ಅಲ್ಲಿ 9 ಜನರಲ್ಲಿ 6 ಜನ ನನಗೆ ಪರಿಚಯಿಸ್ತಾರೆ. ಆ 6 ಜನ ಕೂಡ ಬಹಳ ಸಮರ್ಥರು. ಪ್ರಾಯಶಃ ಅವರನ್ನು ನೀವು ಸರಿಯಾಗಿ ದುಡಿಸಿಕೊಂಡ್ರೆ, ನಂತರ 9 ಜನರನ್ನು ನೀವು ದುಡಿಸಿಕೊಂಡ್ರೆ ಖಂಡಿತ ಅದ್ಭುತವಾಗಿ JCI ಕಾರ್ಕಳ ಮತ್ತೊಮ್ಮೆ ದಾಖಲೆಯನ್ನು ಮಾಡ್ತದೆ ಅಂತ ಹೇಳ್ತಾ, ಎಲ್ಲರಿಗೂ, ಹೊಸ ಸದಸ್ಯರಿಗೂ, ನೂತನ ಘಟಕ ಅಧಿಕಾರಿಗಳಿಗೂ, ಪದಾಧಿಕಾರಿಗಳಿಗೂ, ಅದೇ ರೀತಿ ನೂತನ ಅಧ್ಯಕ್ಷರಿಗೂ ಶುಭವನ್ನು ಹಾರೈಸಲಿಕ್ಕೆ ಬಹಳಷ್ಟು ಸಂತೋಷ ಪಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ವಲಯಾಧ್ಯಕ್ಷರು ಒಂದು ಮಾತು ಹೇಳಿದರು, ನೂತನ ಸದಸ್ಯರಿಗೆ ಬೋಧನೆಯನ್ನು ಮಾಡುವಂಥದ್ದು, ಪ್ರತಿಜ್ಞಾ ವಿಧಿಯನ್ನು ಬೋಧಿಸೋದು ಅಂತ ಹೇಳಿದರೆ ಅದು ಒಂದು ಹೆಮ್ಮೆ ಮತ್ತು ಸಂತೋಷ ಅಂತೇಳಿ ಅವರೇ ಸಂತೋಷ. ಹಾಗೆ ಆ 9 ಜನರು ಕೂಡ ಮುಂದಿನ ವರ್ಷ ನೀವು ನಿಕಟಪೂರ್ವ ಅಧ್ಯಕ್ಷರಾಗಿ ಮತ್ತೊಮ್ಮೆ ಏನು ಬರುವಾಗ ಆ 9 ಜನ ಕೂಡ ಬಹಳಷ್ಟು ಆ್ಯಕ್ಟಿವ್ ಆಗಿ ಖಂಡಿತ ಇರ್ತಾರೆ ಎಂಬಂತಹ ಒಂದು ನಂಬಿಕೆ. ಯಾಕಂತೇಳಿದರೆ ನೀವು ಸಂತೋಷದಿಂದ ಅವರಿಗೆ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿದ್ದೇನೆ. ಇವತ್ತು ಸಂತೋಷ್ ಅವರು ವಲಯ ಅಧ್ಯಕ್ಷರಾಗಿ ನಮ್ಮ ಘಟಕಕ್ಕೆ ಭೇಟಿ ನೀಡಿದ್ದಾರೆ. ಮೊನ್ನೆ ಸ್ಕೂಲ್ ಡೇಗೆ ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದರು. ವಿಶೇಷ ಏನಂತೇಳಿದರೆ, ಮೊನ್ನೆ ಭಾಳ ಜೋರಾಗಿ ಮಳೆ ಇತ್ತು, ಇವತ್ತು ಕೂಡ ಮಳೆ ಬಂದಿದೆ. ಮಳೆ ಬರುವಂಥದ್ದು ಅದೊಂದು ಒಳ್ಳೆಯ ಲಕ್ಷಣ. ಖಂಡಿತ ಈ ವರ್ಷ ಘಟಕ ಒಳ್ಳೆಯ ಏನು ಲಕ್ಷಣಗಳನ್ನು ಕಾಣ್ತಾ ಉಂಟು. ಒಳ್ಳೆಯ ರೀತಿಯಲ್ಲಿ ಘಟಕ ಮುಂದೆ ಹೋಗ್ತದೆ. ನೀವು ಸರಿಯಾದಂತಹ ಮಾರ್ಗದರ್ಶನ ಯಾವಾಗಲೂ ಗೈಡೆನ್ಸ್ ಮಾಡಬೇಕಂತೇಳಿ ಕೇಳ್ತಾ, ಅದೇ ರೀತಿ ನಮ್ಮ ವಲಯ ಉಪಾಧ್ಯಕ್ಷರು, ಅವರ ಪರಿಚಯ ನನಗೆ GND ಕಾನ್ಫರೆನ್ಸಲ್ಲಿ ಆಯಿತು. ಅದಕ್ಕಿಂತ ಮೊದಲು ಹೆಸರು ಕೇಳಿದ್ದೆ ಅಷ್ಟೇ. ಆ ದಿವಸ ಅವರಲ್ಲಿ ನಾನು ಹೋಗಿ ಮಾತಾಡಿದೆ. ನಾನು ನೇರವಾಗಿ ಹೋಗಿ ಪರಿಚಯ ನೇರವಾಗಿ ಮಾತಾಡಿದೆ. ಯಾಕಂತ ಹೇಳಿದ್ರೆ, ಹಿಂದೆ ಒಂದು ಮಿಡ್ಕಾನ್ ಇದ್ದು ಒಂದು ಫ್ಲೈಯರ್ಸ್ ಬಂದಿತ್ತು. ಆ ಫ್ಲೈಯರ್ಸ್ ಬಹಳ ಅಟ್ರಾಕ್ಟಿವ್ ಆಗಿತ್ತು. ನಾನು ವಿಘ್ನೇಶ್ ಹತ್ರ ಕೇಳಿದೆ, ಆ ಫ್ಲೈಯರ್ಸ್ ಯಾರು ಮಾಡಿದ್ದ ಅಂತೇಳಿ. ಆಗ ಅವರು ಹೇಳಿದರು, ಜಿತೇಶ್ ಅಂತೇಳಿ. ಅದ್ಭುತವಾದಂತಹ ಒಂದು ಆ ಕಲ್ಪನೆ ಅವರಲ್ಲಿ ಉಂಟು ಅಂತ ಹೇಳಿದರೆ, ಎಷ್ಟು ಕ್ರಿಯೇಟಿವ್ ಆಗಿದ್ದ ಅಂತೇಳಿದರೆ, ಸೃಜನಶೀಲ ಅಂತ ಹೇಳಿದರೆ ಖಂಡಿತ. ಆದರೆ ಅವರನ್ನು ನೋಡುವಾಗ ಯಾವಾಗಲೂ ಆ ರೀತಿ ಇರೋದಿಲ್ಲ. ಬಹಳ ಸೈಲೆಂಟ್ ಆಗಿರ್ತಾರೆ, ಬಹಳ ಸರಳವಾಗಿರ್ತಾರೆ. ಅವರ ತಂದೆ ನಮ್ಮ ಸ್ನೇಹಿತರು ಜೋಸೆಫ್, ಅವರು ಕೂಡ JC ಆಗಿದ್ದರು, ಬಹಳ ಕ್ರಿಯಾಶೀಲ JC. ಅವರ ಪೂರ್ತಿ ಈಗ ಅವರ ಸಹೋದರ ಬಂದಿದ್ದಾರೆ, ಅವರು ಕೂಡ ಕೊಕ್ಕಡ JC ಕಾರ್ಯದರ್ಶಿ ಅವರಂತೆ. ಹಾಗೆ ಪೂರ್ತಿ ಇಡೀ ಫ್ಯಾಮಿಲಿ JCಯಲ್ಲಿ ಬಹಳಷ್ಟು ಕ್ರಿಯಾಶೀಲಾಗಿ ತೊಡ್ಕೊಂಡಿದ್ದಾರೆ. ಅನುಭವದ ತೊಂದರೆ ಆದಾಗ ತಂದೆ ಅನುಭವವನ್ನು ಕೊಡ್ತಾರೆ. ಹಾಗಾಗಿ ಖಂಡಿತ ಈ ವರ್ಷ JCI ಕಾರ್ಕಳಕ್ಕೆ ಅವಿನಾಶ್ ಅವರಿಗೆ ಮಾರ್ಗದರ್ಶನದ ಕೊರತೆ ಎಲ್ಲಿಯೂ ಕೂಡ ಆಗುವುದಿಲ್ಲ. ಹಾಗಾಗಿ ಖಂಡಿತ ಈ ವರ್ಷ ಬಹಳ ಮುಂದೆ ಎತ್ತರಕ್ಕೆ ಹೋಗಿ ಅಂತೇಳಿ ಹೇಳ್ತಾ, ಮಗದೊಮ್ಮೆ ಎಲ್ಲರನ್ನು ಅಭಿನಂದಿಸ್ತಾ, ಬಹಳ ವರ್ಷದ ನಂತರ 1997ರಲ್ಲಿ ನಾನು ಘಟಕ ಕಾರ್ಯದರ್ಶಿಯಾಗಿದ್ದಾಗ ಜೂನಿಯರ್ JCಗೆ ಬಹಳ ಒಂದು ಹೊಸ ಚುರುಕು ಕೊಟ್ಟಂಥ ಪ್ರಕಾಶ್ ಶೆಟ್ಟಿ ಅವರು ಇಲ್ಲಿದ್ದಾರೆ. ಬಹಳ ವರ್ಷದ ನಂತರ ಅಲ್ಲ, 97ರ ನಂತರ ಅವರು ಇವತ್ತೇ ಬಂದಿದ್ದು ಕಾಣಬೇಕಲ್ಲ. ಹೌದು, ಅವರನ್ನು ಕೂಡ ಗುರುತಿಸ್ತಾ ಇದ್ದೇನೆ. ಅದೇ ರೀತಿ ಒಂದು ವಿಷಯವನ್ನು, ಶಾಲೆಯ ಬಗ್ಗೆ ಒಂದು ವಿಷಯವನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕಳೆದ ನಾವು ಇಲ್ಲಿ ಏನು ಹಾಸ್ಟೆಲ್ ವ್ಯವಸ್ಥೆ ಇರಲಿಲ್ಲ. ಆದರೆ ಈಗ ಏನಾಗಿದೆ ಅಂತ ಹೇಳಿದರೆ, ತುಂಬ ಶಾಲೆಗಳು ಬರ್ತಾ ಉಂಟು. ಆದರೆ ಏನು ಫ್ಯಾಮಿಲಿ ಪ್ಲ್ಯಾನಿಂಗಿನಿಂದ ಮಕ್ಕಳು 2 ಇರುವಂಥದ್ದು ಎಲ್ರಿಗೂ ಕೂಡ. ಆದರೆ ಮೊನ್ನೆ ಅವಿನಾಶ್ ಇನ್ನೂ ಒಂದು ಸಂಗತಿಯನ್ನು ಹೇಳಿ ಮಾತಾಡಿ ಏನು ಹೇಳಿದ್ರು ಅಂತಂದರೆ, ಇನ್ನು ಮುಂದಿನ ವರ್ಷದಲ್ಲಿ ಏನಂತ ಹೇಳಿದರೆ, ಕೆಲವರಿಗೆ 1 ಮಕ್ಕಳು ಇರುವಂಥದ್ದು, ಕೆಲವರು ಏನು ಹೆರಿಗೆ ಮಾಡ್ಕೊಳ್ಳಿಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತಾರೆ. ಹಾಗಾಗಿ ಏನು ಶಾಲೆಗಳು ಜಾಸ್ತಿ ಆಗಿದೆ, ಮಕ್ಕಳು ಕಡಿಮೆಯಾಗಿದ್ದಾರೆ. ಲೋಕಲ್ಸ್ ಹಂಚಿ ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರ ಏನಾಯಿತು, ಇನ್ನೂ ಏನು ಅಂತ ಹೇಳಿದರೆ, ಕಳೆದ ವರ್ಷ ನಾವು ಯಾವುದೇ ಅಡ್ವರ್ಟೈಸ್ಮೆಂಟನ್ನು ಯಾವುದೇ ವಿಷಯಗಳನ್ನ ಹೇಳಿಲ್ಲ ನಮ್ಮಲ್ಲಿ. ಆದರೆ ಸಾಧಾರಣ ಒಂದು 50 ಬೇರೆ ಬೇರೆ ಕಡೆಯಿಂದ ಫೋನ್ ಕರೆಗಳು ಬಂದು
ನಿಮ್ಮಲ್ಲಿ ಹಾಸ್ಟೆಲ್ ಉಂಟಾ? ನಮ್ಮ ಮಕ್ಕಳನ್ನು ನಿಮ್ಮ ಶಾಲೆಗೆ ಸೇರಿಸಬೇಕು ಅಂತೇಳಿ ಹೇಳ್ತಾಯಿದ್ರು. ಅದಕ್ಕೆ ಕಾರಣ ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಡಿಜಿಟಲ್ ಇನ್ಫ್ಲುಯೆನ್ಸರ್ ಎಂಬಂತಹ ಅವಾರ್ಡನ್ನು ಪಡೆದಿರುವಂತಹ ವಂದನಾ ರೈ ಅವರು 5 ಲಕ್ಷ ಫಾಲೋವರ್ಸನ್ನು ಅವರು ಹೊಂದಿದ್ದಾರೆ. ಅವರ ಪ್ರಥಮ ABCD ಎಂಬಂತಹ ಒಂದು ಹಾಡಿನ ಒಂದು ಇದು 5,70,00,000 ಜನರನ್ನು ತಲುಪಿದೆ. ಆ ಒಂದು ಏನು ಅವರಿಗೆ ಆ ಪ್ರಶಸ್ತಿಯನ್ನು ಪಡೆದಕ್ಕೋಸ್ಕರ ಅವರಿಗೆ ಅಭಿನಂದನೆ ಹೇಳ್ತಾ, ನಮ್ಮ ಶಾಲೆಯ ಒಂದು ಅಭಿವೃದ್ಧಿಯ ವಿಷಯವನ್ನು ಕೂಡ ಹೇಳ್ತಾ ಇದ್ದೇನೆ. ಮುಂದಿನ ವರ್ಷದಲ್ಲೇ ನಾವು ಈ ವರ್ಷದಲ್ಲೇ ನಾವು ಹಾಸ್ಟೆಲನ್ನು ಪ್ರಾರಂಭಿಸ್ತಾ ಇದ್ದೇವೆ. ಅದೇ ರೀತಿ ಮುಂದಿನ ವರ್ಷಕ್ಕೆ PUC ಕೂಡ ಇಲ್ಲಿ ಪ್ರಾರಂಭ ಆಗಲಿಕ್ಕಿದೆ. ನಿಮ್ಮೆಲ್ಲರ ಸಹಕಾರ ಖಂಡಿತ ಇರ್ತದೆ ಅಂತೇಳಿ ಹೇಳ್ತಾ, ಮಗದೊಮ್ಮೆ ನಿಮ್ಮ ಸಹಕಾರದಿಂದ ಮುಂದಿನ ವರ್ಷದಲ್ಲಿಯೂ ಕೂಡ ನಮ್ಮ ರಿಸಲ್ಟ್ ಬಹಳ ಚೆನ್ನಾಗಿ ಬರ್ತದೆ ಅಂತೇಳಿ ಹೇಳ್ತಾ, ಕೇವಲ ನಾವು ಯಾವುದು ಅಂಕಿಅಂಶಗಳು ಮಾರ್ಕಿನ ಮೇಲೆ ನಾವು ರಿಸಲ್ಟ್ಗಳನ್ನು ಹೇಳ್ತಾ ಇಲ್ಲ. ನಮ್ಮ ಮಕ್ಕಳು 10th ಮಕ್ಕಳು ಮಾರ್ಚ್ 16ಕ್ಕೆ ಎಕ್ಸಾಮ್ಸ್ ಪ್ರಾರಂಭ ಆಗಿದೆ. ಮಾರ್ಚ್ 10ನೇ ತಾರೀಕಿಗೆ ಖೇಲೋ ಇಂಡಿಯಾ ಎಂಬಂತಹ ಒಂದು ವಾರದ ಫುಟ್ಬಾಲ್ ಮ್ಯಾಚ್ ಮಂಗಳೂರಲ್ಲಿ ಆಗಿತ್ತು. ಅದೇ ವಿದ್ಯಾರ್ಥಿಗಳು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅದರಲ್ಲಿ ಒಬ್ಬ ಹುಡುಗಿ ರಾಜ್ಯಕ್ಕೆ 4ನೇ ರ್ಯಾಂಕನ್ನು ಕೂಡ ಪಡ್ಕೊಂಡಿದ್ದಾಳೆ. ಹಾಗಾಗಿ ಅದೇ ಹುಡುಗಿ ಕಳೆದ ವರ್ಷ ಫೆಬ್ರವರಿ ತಿಂಗಳಲ್ಲಿ ರಾಜ್ಯ ಮಟ್ಟದ ಪ್ರತಿಭಾ ಕಾರಂಜಿಯ ಟೀಮಲ್ಲಿ ಕೂಡ ಇದ್ಲು. ಹಾಗಾಗಿ ಏನಂತ ಹೇಳಿದ್ರೆ, ಮಾರ್ಕ್ ಪಡೆಯಬೇಕು ಅಂತೇಳಿದರೆ ಜೈಲಿನ ಒಳಗೆ ಹಾಕಿ ಮಾರ್ಕನ್ನು ಪಡಿಬೇಕಂತಿಲ್ಲ. ಮಕ್ಕಳಿಗೆ ಮುಕ್ತವಾದಂತಹ ವಾತಾವರಣ, ಪ್ರೇರಣೆ ಕೊಟ್ಟಾಗ ಖಂಡಿತ ಮಕ್ಕಳು ಎಲ್ಲ ರೀತಿಯಲ್ಲಿ ಬೆಳೀತಾರೆ. ಆ ಒಂದು ವಾತಾವರಣ ಇಲ್ಲಿ ಉಂಟು, ಈ ಶಾಲೆಯಲ್ಲಿ ಉಂಟು ಅಂತೇಳಿ ಹೇಳ್ತಾ, ನಿಮ್ಮ ಮಕ್ಕಳನ್ನು ಕೂಡ ಇಲ್ಲಿ ಸೇರಿಸಿ ಅಂತೇಳಿ ಹೇಳ್ತಾ, ಅನಂತರ ಅಲ್ಲಿ ಚಂದ್ರಶೇಖರ್ ದಾಮಣ್ಣ ಕೂತ್ಕೊಂಡಿದ್ದಾರೆ. ಮುಂದಿನ ವರ್ಷ ಅವರು ನನಗೆ ಒಂದು ಪ್ರಾಮಿಸ್ ಮಾಡಿದ್ದಾರೆ ಏನಂತ ಹೇಳಿದರೆ, ರಿಟೈರ್ಡ್ ಮಿಲಿಟ್ರಿ ಅವರನ್ನು ನಮ್ಮ ಶಾಲೆಗೆ ಕಳಿಸಿಕೊಡ್ತಾರೆ. ವಾರದ 3 ದಿವಸ ಮಕ್ಕಳಿಗೆ ಕಡ್ಡಾಯವಾಗಿ ಮಿಲಿಟರಿ ಕವಾಯತುಗಳನ್ನು ಕೂಡ ಮಾಡುವಂತಹ ವ್ಯವಸ್ಥೆಯನ್ನು ಅವರು ಮಾಡ್ತಾನೆ ಅಂತೇಳಿ ಹೇಳಿದ್ದಾರೆ. ಕಳೆದ 2 ವರ್ಷದಿಂದ ನಾವು ಪ್ರಯತ್ನ ಮಾಡ್ತಾ ಇದ್ದೆವು. ಆದರೆ ನಾವು ಅದಕ್ಕೆ ಸರಿಯಾದಂತಹ ವ್ಯಕ್ತಿಗಳು ಸಿಗಲಿಲ್ಲ. ಆದರೆ ಈಗ ಅವರಿಗೆ ಒಬ್ಬರು ಸರಿಯಾದಂಥ ವ್ಯಕ್ತಿ ಸಿಕ್ಕಿದ್ದಾರೆ ಅಂತೇಳಿ ಹೇಳಿದ್ದಾರೆ. ಖಂಡಿತ ಅವರು ಮನಸ್ಸು ಮಾಡಿದ್ದಾರೆ ಅಂತ ಹೇಳಿದರೆ ಖಂಡಿತ ಮುಂದಿನ ವರ್ಷದಿಂದ ಅದನ್ನು ಕೂಡ ಮಾಡ್ತೇವೆ ಅಂತೇಳಿ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ವಂದನೆಗಳು.